ನಮಸ್ಕಾರ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಈ ವಾರ ಏನು ವಿಶೇಷತೆ ಅಂದರೆ ಯುಗಾದಿ ಬರ್ತಾ ಇದೆ, ಶ್ರೀ ಪರಾಭವ ಸಂವತ್ಸರ ಬರ್ತಾ ಇರೋದ್ರಿಂದ ಈ ವಾರದಲ್ಲಿ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಗೋಚಾರ. ಗುರು ಈ ವಾರದಲ್ಲಿ ನಮಗೆ ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಹಾಗೆ ಕೇತು ಸಿಂಹ ರಾಶಿಯಲ್ಲಿಯೂ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ರಾಹು ಜೊತೆ ನಮಗೆ ಈಗ ನೋಡಿ ಬುಧ ಮತ್ತೆ ಕುಜ ಇಬ್ರು ರಾಹು ಜೊತೆ ಸೇರ್ಕೊಂಡಿದೆ. ನಮಗೆ ಈಗ ಕುಜ ಮತ್ತೆ ರಾಹು ಸೇರೋದಕ್ಕೆ ಅಂಗಾರಕ ಅಂತೀವಿ. ಅಂದ್ರೆ ಅರ್ಥ ಏನಾಯ್ತು, ಇಲ್ಲಿ ಈ ಯುದ್ಧಗಳಾಗ್ತಾ ಇದೆ. ಕುಜ ಅಂದ್ರೆ ಫೈರು, ರಾಹು ಅಂದ್ರೆ ಎಕ್ಸ್ಪ್ಲೋಷನ್. ಸೊ ಇದರಿಂದ ನಮಗೆ ಈ ಜನರಲ್ಲಿ ಯುದ್ಧಗಳನ್ನ ನೋಡ್ತಾ ಇದೀವಿ. ನೋಡಿ, ಶನಿ, ಸೂರ್ಯ, ಶುಕ್ರ ಮೂರು ಜನನು ಮೀನ ರಾಶಿಯಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಈಗ ಅಪ್ಪ ಮಗ ಅಂದರೆ ಸೂರ್ಯ ಶನಿ ಇಬ್ಬರು ನಮಗೆ ಮೀನ ರಾಶಿಯಲ್ಲಿ ಇರೋದ್ರಿಂದ ಶನಿಗೆ ಈಗ ಬಲ ಕಡಿಮೆ, ಸೂರ್ಯಗೆ ಬಲ ಹೆಚ್ಚಾಯಿತು. ಸೊ ಹಾಗಾಗಿ ನಮಗೀಗ ಸರ್ಕಾರದ ಬಲ ಜಾಸ್ತಿ ಕಾಣ್ಬೋದು. ಅಂದರೆ ಈಗ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಈ ವಾರದಲ್ಲಿ ಯುದ್ಧದ ಚಾನ್ಸಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಕುಜ ರಾಹು ಇದೆ. ನಂತರ ನೋಡಿ, ಈಗ ಒಂದು 15 ದಿವಸ 20 ದಿವಸ ಬಿಟ್ಟರೆ ನೋಡಿ ಇಂಪಾರ್ಟೆಂಟ್ ಏನಂದ್ರೆ, ಮುಖ್ಯವಾದ ವಿಚಾರ ಏನಂದ್ರೆ, ಗುರು ನಮ್ಗೀಗ ಇಷ್ಟು ದಿವಸ ವಕ್ರಿಯವಾಗಿತ್ತು, ಈಗ ಸಕ್ರಿಯ ಅಂದ್ರೆ ಮಾರ್ಗಿ ಆಗಿದೆ. ಯಾವಾಗ ಗುರು ದೃಷ್ಟಿ ನಮ್ಗೀಗ ರಾಹು ಮೇಲೆ ಬೀಳುತ್ತೋ ಈಗ ಬ್ಯಾಲೆನ್ಸಿಂಗ್ ಆಗ್ತದೆ, ಅಂದ್ರೆ ಈಗ ಸಮಾಧಾನ ಮಾಡೋ ಸಮಯ. ಬಟ್ ಆದ್ರೂ ಕುಜ ರಾಹು ವಾಯು ತತ್ವದಲ್ಲಿರೋದ್ರಿಂದ ಈಗ ನಡೀತಾನೆ ಇರುತ್ತೆ. ನಂತರ ಅದು ಮೀನ ರಾಶಿಗೆ ಹೋಗುತ್ತೆ ಕುಜ. ಅಲ್ಲಿ ಶನಿ ಜೊತೆ ಸೇರ್ಕೊಂಡ್ರೆ ಅಲ್ಲಿ ನೇವಿ ಆಯ್ತು, ಅಂದ್ರೆ ಜಲತತ್ವ ಆಯ್ತು ಮೀನ ರಾಶಿ. ಸೊ ಅಲ್ಲಿ ನೇವಿ ಆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಗೋಚಾರಗಳು ಏನಿದೆ ಅಂತ. ಇನ್ನು ನಾವು ದ್ವಾದಶ ರಾಶಿ ಫಲಗಳ ಬರೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ 3 ಗ್ರಹಗಳಾಯ್ತಾ, ಬುಧ ಕುಜ ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಸಿಂಹರಾಶಿಯವರ ಪತಿ ಅಥವಾ ಪತ್ನಿಯ ಆರೋಗ್ಯದ ಎಚ್ಚರಿಕೆ, ಮನೆಯಲ್ಲಿ ವಾಗ್ವಾದ ನಡೆಯೋದ್ರ ಚಾನ್ಸಸ್ ಇರುತ್ತೆ, ಕೋಪತಾಪ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಕುಜ ಅಂದ್ರೆ ಫೈರು. ಸೊ 4ನೇ ಮನೆ ಅಧಿಪತಿ ಅಂದ್ರೆ ಕುಟುಂಬ, ಅಂದ್ರೆ ಮನೆಯಲ್ಲಿ ಸ್ವಲ್ಪ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ. ರಾಹುನು ಸೇರಿಕೊಂಡ್ರೆ ಆ ವಾದನ ಜಾಸ್ತಿ ದುಡ್ಡದು ಮಾಡುತ್ತೆ. ಅದಕ್ಕೆ ಮಾತಾಡುವಾಗ ಎಚ್ಚರಿಕೆ ವಹಿಸಿ. ವ್ಯಾಪಾರ ವ್ಯವಹಾರಗಳು ದಾಸ್ತಿನೂ ಆಗ್ಬೋದು, ಚೆನ್ನಾಗೂ ಆಗ್ಬೋದು, ಆದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ 7ರಲ್ಲಿ ಬುಧ ಕೂಡ ಇದೆ. 2 ಮತ್ತು 11ನೇ ಮನೆ ಅಧಿಪತಿ ವ್ಯವಹಾರಗಳಲ್ಲಿ ಅಧಿಕ ಲಾಭ ತೋರಿಸ್ತಾ ಇದೆ. ಬಟ್ ಆದ್ರೂ ಕಮ್ಯುನಿಕೇಷನ್ನು, ಪೇಪರ್ ವರ್ಕಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿ. ಬಟ್ ಈ ಲಾಭನೇ ನಾವು ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು. ಯಾಕಂದರೆ 2ನೇ ಮನೆ 11ನೇ ಮನೆ ಅಧಿಪತಿ 7ರಲ್ಲಿದೆ, ಬುಧ ರಾಹು ಜೊತೆ ಇದೆ. ಹಾಗಾಗಿ ಲಾಭ ನಿರೀಕ್ಷಿಸಬಹುದು. ಆದರೆ ಅದರ ಸಣ್ಣ ಪುಟ್ಟ ವಾದ ವಿವಾದ ಭಿನ್ನಾಭಿಪ್ರಾಯ ಕುಜ ಕೊಡೋದ್ರಿಂದ ಕುಜ ಪರಿಹಾರ ಅಗತ್ಯ. ಕುಜ 4ನೇ ಮನೆ ಅಧಿಪತಿ, ವಾಹನ, ಭೂಮಿ, ಅದರಿಂದ ಕೂಡ ಲಾಭ ಇದೆ. ರಿಯಲ್ ಎಸ್ಟೇಟಿಂದ ಲಾಭ ಇದೆ, ಹಣ ಸಂಬಂಧದಿಂದ ಲಾಭ ಇದೆ. ಬಟ್ ಆದರೂ ನಮಗೆ ಇಲ್ಲಿ ಪರಿಹಾರ ಅಗತ್ಯ ಇದೆ. ಜೊತೆಗೆ ನೋಡಿ, ಸಿಂಹರಾಶಿಯವರಿಗೆ 7, 8, 9 ಭಾಗ್ಯಾದೀಪ ಕುಜ, ಅದು ಸಪ್ತಮದಲ್ಲಿದೆ, ರಾಹು ಜೊತೆ ಸೇರಿದೆ. ಸೊ ಹಾಗಾಗಿ ನಮಗೆ ಕುಜಿಂದ ಒಂದು ಪರಿಹಾರ ಮಾಡಿ ಅದರಿಂದ ಲಾಭನೇ ಪಡೀರಿ. ಅಷ್ಟಮದಲ್ಲಿ ಸೂರ್ಯ, ರಾಶ್ಯಾದೀಪ ಅಷ್ಟಮಕ್ಕೆ ಹೋದರೆ ದೈಹಿಕ ಪೀಡೆ ಅಂದರೆ ಮೈಕೈ ನೋವು ಬರೋದು, ಜ್ವರ ಬರೋದು, ಎಕ್ಸಸ್ ಹೀಟ್ ಆಗೋದು. ಅದಕ್ಕೆ ಸೂರ್ಯ ಶಾಂತಿ ಅಗತ್ಯ. ಸೂರ್ಯನಾರಾಯಣ ನಕ್ಷತ್ರಗಳು ಹೇಳ್ಕೊಳ್ಳಿ, ಸೂರ್ಯ ಉದಯಕ್ಕೆ ಎದ್ದು ಅರ್ಘ್ಯ ಕೊಡಿ, ಗೋಧಿ ದಾನ ಕೊಡಿ, ತಂದೆ ಹೇಳಿದ ಮಾತು ಕೇಳಿ. ಇದರಿಂದ ಸೂರ್ಯ ಪರಿಹಾರ ಆಗುತ್ತೆ. ಶುಕ್ರ ಅಷ್ಟಮದಲ್ಲಿದ್ದರೆ ಶುಭ ಸುದ್ದಿನೇ ಕೊಡುತ್ತೆ. ಶುಕ್ರ ನಿಮಗೆ 3ನೇ ಮನೆ ಆಗಿ ಅಷ್ಟಮದಲ್ಲಿದ್ದರೆ ಸ್ವಲ್ಪ ಟೆನ್ಷನ್ ಕೊಟ್ಟರು ಶುಭ ಸುದ್ದಿ ಕೊಡುತ್ತೆ. ಶನಿ ಅಷ್ಟಮದಲ್ಲಿ ದುಃಖ ಕೊಡೋ ಚಾನ್ಸಸ್ ಇರುತ್ತೆ. ಸೂರ್ಯನ ಜೊತೆ ಸೇರ್ಬೋದು. ಸೊ ತಂದೆ ಜೊತೆ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸಸ್, ತಂದೆ ಮಕ್ಕಳಿಗೆ ವಾದ ವಿವಾದ ಆಗೋ ಚಾನ್ಸಸ್. ಹಾಗಾಗಿ ಶನಿಗೆ ರಾಮರಕ್ಷಾ ಸ್ತೋತ್ರ ಹೇಳ್ಕೊಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದರಿಂದ ತಕ್ಕ ಮಟ್ಟಿಗೆ ಶನಿ ಶಾಂತಿ ಆಗುತ್ತೆ. ಓವರ್ ಆಲ್ ತಗೊಂಡು ನೋಡಿ, ಇವಾಗ ಗುರು 11ರಲ್ಲಿ ಲಾಭದಾಯಕ ಹೋಗಿದೆ. ಗುರು ದೃಷ್ಟಿ ಕುಜನ ಮೇಲೆ ರಾಹು ಮೇಲೆ ಬಿದ್ದಿದೆ. ಸೊ ಓವರ್ ಆಲ್ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ. ಆರೋಗ್ಯದ ವಿಚಾರ ಮತ್ತು ಕುಟುಂಬದಲ್ಲಿ ವಾದ ವಿವಾದಗಳಲ್ಲಿ ಎಚ್ಚರಿಕೆ ವಹಿಸಿ. ಓವರ್ ಆಲ್ ಚೆನ್ನಾಗಿದೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ 3 ಗ್ರಹಗಳು, ಕುಜ ಬುಧ ರಾಹು. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಬಟ್ ಆದರೆ ಸಾಲಗಳು ತೀರಿಸೋದ್ರಲ್ಲಿ ಒತ್ತಡಗಳು ಅಥವಾ ಸಾಲ ಬಾಧೆಗಳು ಉಂಟಾಗೋ ಚಾನ್ಸ್ ಇರುತ್ತೆ. ಯಾಕಂದರೆ 6ನೇ ಮನೆಯಲ್ಲಿ ಕುಜ ರಾಹು ಬುಧನ ಜೊತೆ ಸೇರ್ಕೊಂಡಿರೋದ್ರಿಂದ ವ್ಯಾಪಾರ ವ್ಯವಹಾರ, ಹಣಕಾಸು ವಿಷಯ, ಪೇಪರ್ ವರ್ಕ್ ವಿಷಯ, ಇದರಲ್ಲಿ ಎಚ್ಚರಿಕೆ ವಹಿಸಬೇಕು. ಆದರೂ ಕೂಡ ಇಂಡಿವಿಜುವಲಿ ನೋಡಿ, ವೈಯಕ್ತಿಕವಾಗಿ 3 ಜನ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಬಟ್ 3 ಜನ ಜೊತೆ ಆದಾಗ ಕಷ್ಟ. ಸೊ ಹಾಗಾಗಿ ನೋಡಿ, ವ್ಯಾಪಾರ ವ್ಯವಹಾರದಲ್ಲಿ ಹೇಳಿಕೆ ಚೆನ್ನಾಗಿದೆ, ಕೆಲಸದವರು ಒಳ್ಳೆ ಅವಕಾಶ ಸಿಗುತ್ತೆ ಈ ವಾರದಲ್ಲಿ ನಿಮಗೆ. ಓವರ್ ಆಲ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ 3, 8ನೇ ಮನೆ ಅಧಿಪತಿ ಕುಜ ರಾಹು ಜೊತೆ ಇರೋದ್ರಿಂದ ಅತಿಯಾಗಿ ಪ್ರಯತ್ನ ಪಡಬೇಡಿ. ಪ್ಲ್ಯಾನ್ಡ್ ಆಗಿರಿ. ಈ ವಾರದಲ್ಲಿ ಯೋಚನೆ ಮಾಡಿ ಕೆಲಸ ಮಾಡಿ, ಲಾಭದಾಯಕವಾಗಿರುತ್ತೆ. ಇನ್ನು ಸಪ್ತಮದಲ್ಲಿ ಸೂರ್ಯ,
ಶನಿ ಜೊತೆ ಸೇರಿದೆ, ಶುಕ್ರ ಸಪ್ತಮದಲ್ಲಿ ಉಚ್ಚ ಸ್ಥಾನದಲ್ಲಿದೆ. ಹಾಗಾಗಿ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ, ಸಾಮರಸ್ಯ, ಪ್ರೀತಿ ಪ್ರೇಮದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಅನುಕೂಲ. ಆದರೂ ಶನಿ ಸ್ವಲ್ಪ ನಿಧಾನ ಮಾಡೋಕ್ಕೆ ಅನಿಸಿರುತ್ತೆ, ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ಇನ್ನು ಗುರು ನಮಗೆ ಕರ್ಮಸ್ಥಾನದಲ್ಲಿ ಸಕ್ರಿಯ ಆಗಿದೆ ನೋಡಿ. ಈಗ ಕನ್ಯಾ ರಾಶಿಯವರಿಗೆ 2 ತಿಂಗಳಿಂದ ಕೆಲಸ ನಿಧಾನ ಅಂತಿತ್ತು, ಇನ್ನು ಮೇಲೆ ಸ್ವಲ್ಪ ಚುರುಕು ಹೆಚ್ಚಾಗುತ್ತೆ. ಯಾಕೆ ಅಂದರೆ ಈಗ ಗುರು ಸಕ್ರಿಯ ಆಗಿದೆ, ಗುರು ವಕ್ರಿಯವಾಗಿತ್ತು, ಈಗ ಸಕ್ರಿಯ ಆಗಿದೆ ಮಾರ್ಚ್ 11ರಿಂದ. ಸೊ ಈ ವಾರದಲ್ಲಿ ಶುಭ ಫಲಗಳನ್ನ ನಿರೀಕ್ಷಿಸ್ಬೋದು. ಅದರಲ್ಲೂ ಹಬ್ಬದ ಸಮಯ, ಈ ಹಬ್ಬ ಕಳ್ಕೊಂಡು ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಸೊ ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ ಪಂಚಮದಲ್ಲಿ 3 ಗ್ರಹ, ಬುಧ ರಾಹು ಕುಜ. 5ನೇ ಮನೆಯಲ್ಲಿ ಕುಜ ರಾಹು ಬುಧ ಸೇರ್ಕೊಂಡಾಗ ಹೊಟ್ಟೆ ಹುಣ್ಣಾಗೋದಾಗಲಿ, ಎಕ್ಸಸ್ ಹೀಟ್ ಆಗೋದಾಗಲಿ, ಇಂಡೈಜೆಷನ್ ಆಗೋದಾಗಲಿ, ಇದಕ್ಕೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಜೊತೆ ವಾದ ವಿವಾದ, ಸಾಮರಸ್ಯ, ಲವ್ ಲೈಫಲ್ಲಿ ಕಿತ್ತಾಟ ಬರುವಂಥ ಚಾನ್ಸಸ್ಸು. ಹಾಗಾಗಿ ಕುಜ ರಾಹುಗೆ ಪರಿಹಾರ ಅಗತ್ಯ ನೋಡಿ. ಕುಟುಂಬಾಧಿಪತಿ ಅಂದರೆ ಕುಜ 2ನೇ ಮನೆ ಅಧಿಪತಿ, ನಮಗೆ 5ನೇ ಮನೆ ಕೂತಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು, ಬಟ್ ಲವ್ ಲೈಫಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಎಚ್ಚರಿಕೆ ವಹಿಸಬೇಕು. ರಾಹು ಮತ್ತು ಕುಜನ ಪರಿಹಾರ, ಸುಬ್ರಹ್ಮಣ್ಯನ ಆರಾಧನೆ, ತೋರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ಕೊಡೋದು. ರಾಹು ಹೊಸ ಉದ್ದಿನ ಬೇಳೆ ದುರ್ಗಾದೇವಿ ಕೊಡೋದು, ಅಥವಾ ಉದ್ದಿನ ಒಡೆನ ಸ್ನೇಹಿತರು ಕೊಡಿಸೋದು. ಇದರಿಂದ ರಾಹು ಕುಜ ಪರಿಹಾರ ಆಗುತ್ತೆ. ಇನ್ನು 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಅಧಿಕಾರ ಕೊಡೋದಾಗಲಿ, ಕೆಲಸದಲ್ಲಿ ಪ್ರಮೋಷನ್ನು, ನೇಮು ಫೇಮು ಕೊಡೋಕ್ಕೆ ಚೆನ್ನಾಗಿದೆ. ಶನಿ ಕೂಡ 6ನೇ ಮನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಶುಕ್ರ 6ನೇ ಮನೆಯಲ್ಲಿದ್ದಾಗ ಕೆಲಸದಲ್ಲಿ ಬದಲಾವಣೆ, ಕೆಲಸದಲ್ಲಿ ಒತ್ತಡ, ಗಂಡಾದರೆ ಹೆಣ್ಣು, ಹೆಣ್ಣಾದರೆ ಗಂಡು. ಇದು ಕೆಲಸದಲ್ಲಿ ನೋಡಿ ಪ್ರಮೋಷನ್ ಸಿಗ್ತಾ ಇದೆ, ಕೆಲಸದಲ್ಲಿ ನೇಮು ಫೇಮು ಬರ್ತಿದೆ, ಅದ್ರ ಮಧ್ಯ ಇಲ್ಲಿ ಆಪೋಸಿಟ್ ಸೆಕ್ಸಿಂದ ಒತ್ತಡಗಳು ಬರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಓವರ್ ಆಲ್ ತಗೊಂಡ್ರೆ ನೋಡಿ, ಗುರು ಭಾಗ್ಯದಲ್ಲಿದೆ, ನಿಮ್ಮ ಮೇಲೆ ದೃಷ್ಟಿ ಬೀಳ್ತಿದೆ. ಈ 2 ತಿಂಗಳಿಂದ ಗುರು ದೃಷ್ಟಿ ವಕ್ರಿಯವಾಗಿರೋದ್ರಿಂದ ನಿಮ್ಮ ರಾಶಿ ಮೇಲೆ ಬೀಳೋದು ಕಡಿಮೆ ಇತ್ತು, ಈಗ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಏನಾನ ಒತ್ತಡಗಳಿದ್ರೆ, ಏನಾನ ತೊಂದರೆಗಳಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಈ ವಾರದಲ್ಲಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲೇ 3 ಗ್ರಹಗಳು ಅಂದರೆ ಸುಖ ಸ್ಥಾನದಲ್ಲಿ ಮಾತೃಸ್ಥಾನ, ವಾಹನ, ಭೂಮಿ, ಈ ಸ್ಥಾನದಲ್ಲಿ ಕುಜ ರಾಹು ಬುಧ ಇತ್ತು. ವಾಹನ ತೊಗೊಳಕ್ಕೆ ಚೆನ್ನಾಗಿದೆ, ಫ್ಲಾಟ್ ತೊಗೊಳಕ್ಕೆ, ಭೂಮಿ ತೊಗೊಳಕ್ಕೆ ಎಲ್ಲ ರೀತಿ ಚೆನ್ನಾಗಿದೆ. ಯಾಕಂದರೆ ರಾಹು ಬುಧ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಇಲ್ಲಿ ನಮಗೆ ಇಶ್ಯೂ ಏನಾಗ್ತಿದೆ ಅಂತಂದರೆ, ಈ ಕುಜ ಮತ್ತು ಬುಧ ರಾಹು ಇವರು ಮಿತ್ರರು ಅಲ್ಲದೇ ಇರೋ ಕಾರಣ ಏನಾನ ಕೈ ಬರೋದು ಮಿಸ್ ಆಗೋದು, ಅಥವಾ ಇನ್ನೇನು ಪ್ರಾಜೆಕ್ಟ್ ಸಿಗಬೇಕು ನಿಧಾನ ಆಗ್ತಾ ಇದೆ, ಅಥವಾ ವಾಹನ ಭೂಮಿ ತಗೋಬೇಕು ಪೋಸ್ಟ್ಪೋನ್ ಆಗ್ತಾ ಇದೆ. ಯಾಕೆಂದರೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಗುರುಗೆ ಪರಿಹಾರ ಮಾಡಿದ್ರೆ ಇದು ಬೇಗ ನಿಮಗೆ ಕೆಲಸ ಕಾರ್ಯಗಳಾಗುತ್ತೆ, ಅದು ಖರೀದಿಗೆ ಈಸಿ ಆಗುತ್ತೆ, ಎಲ್ಲ ರೀತಿಯ ಅನುಕೂಲ ಮಾಡುತ್ತೆ. ಗುರು ಪರಿಹಾರ ಅಗತ್ಯ ಅಷ್ಟಮದಲ್ಲಿ. ಗುರುವೇ ಸರ್ವ ಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು 21 ಬಾರಿ ಹೇಳ್ಕೊಡಿ. ಹಳದಿ ವಸ್ತ್ರನ ಗುರು ಸಮಾನರಿಗೆ ದಾನ ಕೊಡಿ. ಹಳದಿನ ದಿನನಿತ್ಯ ಅಡುಗೆಯಲ್ಲಿ ಯೂಸ್ ಮಾಡಿ, ಹಳದಿ ತಿಲಕ ಇಟ್ಕೊಳ್ಳಿ. ನಿಮಗೆ ಈಗ ಜೂನ್ 2ನೇ ತಾರೀಕು ತನಕ ಗುರು ಭಾಗ್ಯಕ್ಕೆ ಬಂದ ಮೇಲೆ ನಿಮಗೆ ಖಂಡಿತ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಈಗ ಈ ಪರಿಹಾರ ಮಾಡೋದ್ರಿಂದ ಕೂಡ ಅನುಕೂಲನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಪಂಚಮದಲ್ಲಿ ಸೂರ್ಯ ಇದೆ, ಶನಿ ಇದೆ, ಶುಕ್ರ ಇದೆ. 5ನೇ ಮನೆ ಶುಕ್ರ ಖಂಡಿತ ನಿಮಗೆ ಲವ್ ಲೈಫ್ ಚೆನ್ನಾಗಿ, ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಅನುಕೂಲ ಮಾಡಿಕೊಡುತ್ತೆ. 7ನೇ ಮನೆ ಅಧಿಪತಿ ಪತಿ ಪತ್ನಿ ಸಾಮರಸ್ಯ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಬಟ್ 12ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಖರ್ಚು ಹೆಚ್ಚು ಮಾಡುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾಗಿದೆ, ಮಿಶ್ರ ಫಲ ಒಳ್ಳೆಯದಾಗಲಿ. ಹೊಸ ವರ್ಷ ಎಲ್ಲರಿಗೂ ಸುಖ, ಸಮೃದ್ಧಿ, ಶಾಂತಿ, ಐಶ್ವರ್ಯನ ತಂದುಕೊಳ್ಳಿ ಅಂತ ಭಗವಂತನ ಕೇಳ್ಕೊತೀನಿ. ಹ್ಯಾಪಿ ಯುಗಾದಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.